ರಾಜ್ಯದಲ್ಲಿ ಅನಿವಾಸಿ ಭಾರತೀಯ ಇಲಾಖೆ ಸ್ಥಾಪನೆಗೆ ಇದೀಗ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದ್ದು ಅನಿವಾಸಿ ಭಾರತೀಯ ಇಲಾಖೆ ಸ್ಥಾಪನೆಗೆ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇದೆ. ಇಂದು ಅನಿವಾಸಿ ಭಾರತೀಯ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಸಭೆಯನ್ನು ಕೂಡ ಕರೆಯಲಾಗಿತ್ತು. 10ಕ್ಕೂ ಹೆಚ್ಚು ಮುಖ್ಯಸ್ಥರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ತಮಿಳುನಾಡು, ಕೇರಳ, ಪಂಜಾಬ್ ಮಾದರಿಯಲ್ಲೇ ಇಲಾಖೆ ರಚನೆಗೆ ಈಗ ಮುಂದಾಗ್ತಾ ಇದ್ದು ವಿದೇಶದಲ್ಲಿ ನೆಲೆಸಿದಂತಹ ಜನರ ಸಮಸ್ಯೆಗೆ ಪರಿಹಾರಕ್ಕಾಗಿ ಈ ಒಂದು ಇಲಾಖೆ ಕೂಡ ಸ್ಥಾಪಿತವಾಗ್ತಾ ಇದೆ. ಪ್ರಮುಖವಾಗಿ ನೋಡೋದಾದ್ರೆ ಬಂಡವಾಳ ಕ್ರೋಢೀಕರಣ, ಸ್ಕಿಲ್ ಡೆವಲಪ್ಮೆಂಟ್ ಹಾಗೆ ಉದ್ಯೋಗ, ವ್ಯಾಪಾರ, ಆರೋಗ್ಯ ವಿಷಯಗಳಿಗೆ ಪ್ರತ್ಯೇಕ ವಿಭಾಗಗಳನ್ನು ನಿರ್ಮಿಸಲಾಗುತ್ತಿದ್ದು ಅನಿವಾಸಿ ಭಾರತೀಯರಿಗೆ ಚಿಕಿತ್ಸೆ ಹಾಗೂ ಮೃತಪಟ್ಟ ವೇಳೆ ಇಲಾಖೆಯಿಂದ ನೆರವು ನೀಡುವಂಥದ್ದು. ಇನ್ನು ವಿದೇಶದಲ್ಲಿ ಕಾನೂನು ಸಮಸ್ಯೆಗಳೇನಾದರೂ ಎದುರಾದರೆ ನೆರವು ಕೊಡೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದ್ದು ಪಾಸ್ಪೋರ್ಟ್ ಹಾಗೂ ಅನಿವಾಸಿ ಭಾರತೀಯರೇನಾದರೂ ದೂರು ನೀಡಿದರೆ ಖಾಕಿಗೆ ದೂರು ಕೊಟ್ಟರೆ ಪ್ರತ್ಯೇಕ ವಿಚಾರಣಾ ಡೆಸ್ಕ್ ರಚನೆ ಮಾಡುವಂಥ ಸಾಧ್ಯತೆ ಇದೆ. ರಾಜ್ಯಕ್ಕೆ ಆಗಮಿಸುವಂತಹ ವಿದೇಶಿ ವಿನಿಮಯ ಹೆಚ್ಚಳಕ್ಕೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದ್ದು ಸರಿಸುಮಾರು 50 ಲಕ್ಷ ಅನಿವಾಸಿ ಭಾರತೀಯರಿಗೆ ಇಲಾಖೆ ನೆರವನ್ನು ನೀಡುತ್ತೆ. ಇಂದು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ರಾಜ್ಯದಲ್ಲಿಯೂ ಕೂಡ ಅನಿವಾಸಿ ಭಾರತೀಯ ಇಲಾಖೆ ಸ್ಥಾಪನೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದ್ದು ಅನಿವಾಸಿ ಭಾರತೀಯ ಇಲಾಖೆ ಸ್ಥಾಪನೆಗೆ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳ್ತಿದೆ. ಇದೀಗ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಸಭೆಯನ್ನು ಕೂಡ ನಡೆಸಲಾಗಿದ್ದು 10ಕ್ಕೂ ಹೆಚ್ಚು ಮುಖ್ಯಸ್ಥರ ಜೊತೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ತಮಿಳುನಾಡು, ಕೇರಳ, ಪಂಜಾಬ್ನಲ್ಲಿದೆ. ಅದೇ ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ನಿರ್ಮಾಣ ಮಾಡೋದಕ್ಕೆ ಅಡಿಗಾಲಿಡುತ್ತಿದ್ದಾರೆ. ವಿದೇಶದಲ್ಲಿ ನೆಲೆಸಿರುವಂತಹ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕಾಗಿ ಈ ಒಂದು ಇಲಾಖೆಯನ್ನು ಸ್ಥಾಪಿತ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸಿಎಂ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಬಂಡವಾಳ ಕ್ರೋಢೀಕರಣ ಮಾಡುವಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್, ಉದ್ಯೋಗ ಹಾಗೆ ವ್ಯಾಪಾರ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಗಮನವನ್ನು ಹರಿಸಲಾಗುತ್ತೆ. ಅನಿವಾಸಿ ಭಾರತೀಯರಿಗೆ ಚಿಕಿತ್ಸೆ ನೀಡುವಂಥದ್ದು ಅಥವಾ ಮೃತಪಟ್ಟ ವೇಳೆ ಸಂದರ್ಭದಲ್ಲಿ ಇಲಾಖೆಯಿಂದ ನೆರವು ಕೊಡುವಂಥದ್ದು, ವಿದೇಶದಲ್ಲಿದ್ದಂತಹ ಸಮಯದಲ್ಲಿ ಕಾನೂನು ಸಮಸ್ಯೆಗಳೇನಾದರೂ ಎದುರಾದರೆ ಇಲ್ಲಿಂದಲೇ ನೆರವು ಕೊಡುವಂಥಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಪಾಸ್ಪೋರ್ಟ್ ಹಾಗೂ ಅನಿವಾಸಿ ಭಾರತೀಯರೇನಾದರೂ ದೂರನ್ನೇನಾದರೂ ಕೊಟ್ಟರೆ, ಖಾಕಿಗೆ ದೂರು ಕೊಟ್ಟರೆ ಪ್ರತ್ಯೇಕ ವಿಚಾರಣಾ ಡೆಸ್ಕ್ ಅನ್ನು ಕೂಡ ರಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ರಾಜ್ಯಕ್ಕೆ ಆಗಮಿಸುವಂತಹ ವಿದೇಶಿ ವಿನಿಮಯ ಹೆಚ್ಚಳಕ್ಕೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇದರಿಂದ ಸುಮಾರು 50 ಲಕ್ಷ ಅನಿವಾಸಿ ಭಾರತೀಯರಿಗೆ ಇಲಾಖೆ ನೆರವು ನೀಡಿದಂತಾಗುತ್ತೆ. ಇವತ್ತು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆಯನ್ನ ಮಾಡೋ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ತಮಿಳುನಾಡು, ಕೇರಳ ಹಾಗೆ ಪಂಜಾಬ್ ಈ ಎಲ್ಲ ಕಡೆಯೂ ಕೂಡ ಅನಿವಾಸಿ ಭಾರತೀಯರಿಗಾಗಿ ಒಂದು ಸಂಘ ಸಂಸ್ಥೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಸ್ಥಾಪಿತ ಮಾಡೋದಕ್ಕೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ರಾಜ್ಯದಲ್ಲಿಯೂ ಕೂಡ ಅನಿವಾಸಿ ಭಾರತೀಯ ಇಲಾಖೆ ಸ್ಥಾಪನೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು, ಏನಿದರ ಉದ್ದೇಶ, ಲಾಭ ನಷ್ಟಗಳೇನು? ಶಕುಂತಲಾ, ಈಗಾಗಲೇ ದೇಶದ ಇತರೆ ಭಾಗಗಳಲ್ಲಿ ತಮಿಳುನಾಡು ಇರ್ಬೋದು, ಕೇರಳ ಹಾಗೆ ಪಂಜಾಬ್ ಸೇರಿದಂತೆ ಮಹಾರಾಷ್ಟ್ರವೂ ಸೇರಿದಂತೆ ಇನ್ಫ್ಯಾಕ್ಟ್ ಗುಜರಾತ್ ಕೂಡ ಈ ರೀತಿ ಅನಿವಾಸಿ ಭಾರತೀಯ ಇಲಾಖೆಯನ್ನು ಮಾಡಿದೆ. ಇದರ ಪ್ರಮುಖ ಉದ್ದೇಶ ಅಂದ್ರೆ ಈಗಾಗಲೇ ಲಕ್ಷಾಂತರ ಮಂದಿ ವಿದೇಶದಲ್ಲೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಅದರಿಂದ ನಮ್ಮ ರಾಜ್ಯಕ್ಕೆ ವಿದೇಶಿ ವಿನಿಮಯ ಕೂಡ ಬರ್ತಾ ಇದೆ, ಬಂಡವಾಳ ಕೂಡ ಹರಿದು ಬರ್ತಾ ಇದೆ. ಹೀಗಾಗಿ ಇಂಥವರ ಸಮಸ್ಯೆಯನ್ನ ಇತ್ಯರ್ಥಪಡಿಸೋದಕ್ಕೆ, ಇಂಥವರ ಸಮಸ್ಯೆಯನ್ನ ಸಂಪೂರ್ಣವಾಗಿ ಅದಕ್ಕೆ ಪರಿಹಾರ ಕಂಡುಕೊಡುವಂತಹ ನಿಟ್ಟಿನಲ್ಲಿ ಒಂದು ಪ್ರತ್ಯೇಕವಾದಂಥ ಇಲಾಖೆಯನ್ನು ಮಾಡಬೇಕು ಅನ್ನುವಂಥದ್ದು ಮೊದಲಿಂದಲೂ ಕೂಡ ಇರುವಂತಹ ಬೇಡಿಕೆ. ಅದರಲ್ಲೂ ಪಂಜಾಬ್ನಲ್ಲಿ ಪ್ರತ್ಯೇಕವಾದಂಥ ವಿಶೇಷ ಇಲಾಖೆಯ ಜೊತೆಗೆ ಮಾನಿಟರಿಂಗ್ ಸೆಲ್ ಕೂಡ ಇದೆ. ತಮಿಳುನಾಡಲ್ಲಿ 400 ಕೋಟಿ ರೂಪಾಯಿ ಬಜೆಟ್ನ ಒಂದು ವಿಶೇಷವಾದಂಥ ಇಲಾಖೆ ಕೂಡ ಇದೆ. ಕೇರಳದಲ್ಲೂ ಕೂಡ 100 ಕೋಟಿ ವೆಚ್ಚದಲ್ಲಿ ಒಂದು ಪ್ರತ್ಯೇಕವಾದಂಥ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದೇ ಮಾದರಿಯ ಒಂದು ಇಲಾಖೆಯನ್ನು ಮೊದಲ ಕ್ಯಾಬಿನೆಟ್ನಲ್ಲೇ ಘೋಷಣೆ ಮಾಡಿದ್ದಾರೆ. ಇವತ್ತು ಕೂಡ ಚರ್ಚೆ ಮಾಡುವಂಥ ನಿರೀಕ್ಷೆ ಇದೆ. ಇನ್ನು ಇವತ್ತು ಅನಿವಾಸಿ ಭಾರತೀಯ ಸಂಘದ ಅನೇಕ ಅಧ್ಯಕ್ಷರುಗಳು, ಅನೇಕ ಮುಖಂಡರುಗಳು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಅವರ ಬೇಡಿಕೆ ಇರುವಂಥದ್ದು ಒಂದು ಪ್ರತ್ಯೇಕವಾದಂಥ ಇಲಾಖೆ ಬೇಕು ಅಂತ. ಇಲಾಖೆ ಕರ್ನಾಟಕದ ಮಟ್ಟಿಗೆ ಯಾಕೆ ಬೇಕು ಅಂದ್ರೆ ಅನೇಕ ಭಾರತೀಯರಿದ್ದಾರೆ, ಕೇವಲ ವ್ಯಾಪಾರಸ್ಥರೇ ಅಲ್ಲ, ಉದ್ಯೋಗವನ್ನು ಆಡಿಸ್ತಾ, ಕೆಲಸವನ್ನು ಆಡ್ತಾ, ಲೇಬರ್ ಕ್ಲಾಸಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳವರೆಗೂ ಕೂಡ ಅನೇಕರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಒಂದು ಅಲ್ಲಿನ ವ್ಯಾವಹಾರಿಕ ಸಮಸ್ಯೆ ಇರ್ಬೋದು, ಜೊತೆಗೆ ಕೆಲಸದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಅಲ್ಲಿ ದುರ್ಮರಣವನ್ನು ಹೊರರೆ ಅವರಿಗೆ ಆಗುವಂಥ ಸಮಸ್ಯೆ ಇರ್ಬೋದು, ಹಾಗೆಯೇ ಇನ್ಶೂರೆನ್ಸ್ ಇರ್ಬೋದು, ಈ ಎಲ್ಲವನ್ನೂ ಕೂಡ ಬಗೆಹರಿಸುವಂಥ ನಿಟ್ಟಿನಲ್ಲಿ ಜೊತೆಗೆ ಇಲ್ಲೇನಾದರೂ ಸಮಸ್ಯೆ ಆದಾಗ, ಇಲ್ಲೇನಾದರೂ ಕೂಡ ವ್ಯಾಜ್ಯಗಳಾದಾಗ, ಕಾನೂನು ಅಥವಾ ಕೋರ್ಟ್ನಲ್ಲಿ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ
ನೇರವಾಗಿ ವಿದೇಶದಿಂದ ಪ್ರತಿ ಬಾರಿ ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅದಕ್ಕೆ ಪ್ರತ್ಯೇಕವಾದಂಥ ಇಲಾಖೆಯನ್ನು ಇಟ್ಟಂಥ ಸಂದರ್ಭದಲ್ಲಿ, ಪ್ರತ್ಯೇಕವಾದಂಥ ಡೆಸ್ಕನ್ನು ಇಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಕೋಟ್ಯಾಂತರ ರೂಪಾಯಿ, ಸುಮಾರು 1,000 ಕೋಟಿಗೂ ಅಧಿಕ ಹಣ ಪ್ರತಿ ವರ್ಷವೂ ಕೂಡ ವಹಿವಾಟು ಆಗ್ತಾ ಇರುತ್ತೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ವಿದೇಶದಿಂದ ಕರ್ನಾಟಕದ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಆಗ್ತಾ ಇರುತ್ತೆ. ಈಗ ಭಾರಿ ಮೊತ್ತದ ಹಣ ಕೂಡ ಬರ್ತಾ ಇದೆ. ಆದರೆ ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ, ಅಂದರೆ ಈಗ ಯಾರೋ ಉದ್ಯೋಗ ಆರಂಭ ಮಾಡ್ತಾರೆ ಅಂದರೆ ಅವರಿಗೆ ಲೋನನ್ನು ಕೊಡುವಂಥದ್ದು ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇರುವಂಥದ್ದು ಇರ್ಬೋದು, ಜೊತೆಗೆ ಅಲ್ಲಿಂದ ಅಂದರೆ ಆಯಾ ದೇಶಗಳ ರಾಯಭಾರ ಕಚೇರಿ ಜೊತೆಗೆ ಆಗುವಂತಹ ಸಂವಹನ ಇರ್ಬೋದು, ಜೊತೆಗೆ ಏನಾದರೂ ನೈಸರ್ಗಿಕ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಅಲ್ಲಿ ಕೋರ್ಡಿನೇಟ್ ಮಾಡಿ ಅಲ್ಲಿ ಸಹಾಯ ಮಾಡುವಂಥದ್ದು ಇರ್ಬೋದು. ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಹೀಗಾಗಿ ಪ್ರತ್ಯೇಕ ಇಲಾಖೆ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಮೊದಲೇ ಇರುವಂತಹ ಬೇಡಿಕೆ. ಇದ್ರ ಜೊತೆಗೆ ಈಗಾಗಲೇ ಅನಿವಾಸಿ ಭಾರತೀಯ ಕಾಂಗ್ರೆಸ್ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿತ್ತು. ಹಿಂದೆ ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಇದೇ ರೀತಿಯಂತ ಇಲಾಖೆಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟವಾಗಿತ್ತು. ಆಗ ಅನಿವಾಸಿ ಭಾರತೀಯ ಸಂಘಗಳು ಸಾಕಷ್ಟು ದೊಡ್ಡ ಮಟ್ಟಿಗೆ ಅಲ್ಲಿನ ಭಾರತೀಯರಿಗೆ ಹೆಲ್ಪ್ ಮಾಡಿದ್ರು. ಇನ್ನು ಆರತಿ ಕೃಷ್ಣ MLC ಆಗಿ, ಜೊತೆಗೆ ಹಿಂದೆ ಅಮೆರಿಕದ ರಾಯಭಾರಿ ಕಚೇರಿಯಲ್ಲೂ ಕೂಡ ಅವರು ಕೆಲಸ ಮಾಡಿದ್ರು. ಅವರು ಕೂಡ ಬೇರೆ ಬೇರೆ ಹಂತದಲ್ಲಿ ಕೋರ್ಡಿನೇಷನ್ಸ್ ಮಾಡಿದ್ರು. ಅದು ವಿಮಾನಗಳ ಹಾರಾಟಕ್ಕೆ ಅನುಮತಿ ತೆಗೆದುಕೊಂಡಂತಿರ್ಬೋದು, ಅಥವಾ ಅಲ್ಲಿ ಅನಿವಾಸಿ ಭಾರತೀಯರನ್ನ ಕಾಂಟ್ಯಾಕ್ಟ್ ಮಾಡಿದ್ದಿರುವಂತ ಇರ್ಬೋದು, ಅಥವಾ ಅಲ್ಲಿಂದ ಏರ್ ಲಿಫ್ಟ್ ಮಾಡಿದ್ದಂತ ಇರ್ಬೋದು, ಅದೇ ರೀತಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಂತ ಇರ್ಬೋದು. ಹೀಗಾಗಿ ಎಲ್ಲ ಸಂದರ್ಭದಲ್ಲಿ ಅನಿವಾಸಿ ಭಾರತೀಯ ಸಂಘ ಸಾಕಷ್ಟು ಕೋರ್ಡಿನೇಟ್ ಮಾಡಿದೆ. ಆದರೆ ಅಲ್ಲಿರುವಂಥ ಜನರುಗಳಿಗೆ, ಅದು ಕೆಲಸ ಆರಿಸ್ಕೊಂಡು ಹೋಗುವಂಥ ಲೇಬರ್ ಕ್ಲಾಸ್ ಇರ್ಬೋದು, ಉದ್ಯೋಗಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಉದ್ಯಮಿಗಳೇ ಇರ್ಬೋದು, ಅವ್ರು ಯಾರಿಗೂ ಕೂಡ ಒಂದು ಇಲಾಖೆ ಅನ್ನುವಂಥದ್ದಿಲ್ಲ. ಅವ್ರಿಗೆ ಯಾರಿಗೂ ಕೂಡ ಒಂದು ಕೋರ್ಡಿನೇಟ್ ಮಾಡೋದಕ್ಕೆ ಒಂದು ಸರ್ಕಾರದಿಂದ ನಿಗದಿತವಾದಂಥ ಒಂದು ಸ್ಪಷ್ಟ ಸೆಕ್ರೆಟರಿಯೇಟ್ ಇಲ್ಲ. ಈ ಎಲ್ಲ ಕಾರಣಗಳಿಗೋಸ್ಕರ ಒಂದು ಪ್ರತ್ಯೇಕ ಇಲಾಖೆ ಸ್ಥಾಪನೆಗೆ ಸರ್ಕಾರ ಕೂಡ ಮುಂದಾಗ್ತದೆ. ಹೀಗಾಗಿ ಅದಕ್ಕೆ ಆ ಇಲಾಖೆ ಸ್ಥಾಪನೆ ಮಾಡಿ ಆನಂತರ ಸಚಿವರನ್ನ ಅದಕ್ಕೆ ನೇಮಕ ಮಾಡೋ ಬಗ್ಗೆ ಕೂಡ ಒಂದು ಪ್ರಪೋಸಲ್ ಇದೆ. ಈ ಒಂದು ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳು ಚರ್ಚೆ ಮಾಡೋದಕ್ಕೆ ಇವತ್ತು ಕ್ಯಾಬಿನೆಟ್ ಅಲ್ಲೂ ಕೂಡ ಈ ವಿಷಯ ಪ್ರಸ್ತಾಪವಾಗುವಂಥ ನಿರೀಕ್ಷೆ ಇದೆ. ಅದಕ್ಕೂ ಮೊದಲು ಅನಿವಾಸಿ ಭಾರತೀಯರ ಸಂಘ ಅಲ್ಲಿ ಮುಖ್ಯಮಂತ್ರಿಗಳನ್ನು ತೆರಳಿ ವಿಧಾನಸೌಧದಲ್ಲಿ ಬಹುಶಃ ಮೀಟಿಂಗ್ ಮಾಡುವಂಥ ಸಾಧ್ಯತೆ, ಅವರ ಬೇಡಿಕೆಗಳನ್ನು ಯಾವ ಕಾರಣಕ್ಕೋಸ್ಕರ ಬೇಕು, ಜೊತೆಗೆ ಯಾವ ಮಾದರಿಯಲ್ಲಿ ಬೇಕು ಅದು ಕೂಡ ಇದೆ. ಯಾಕೆಂದರೆ ಈಗ ನಮಗೆ ಕೇರಳ ಮಾಡೆಲ್ ನಮ್ಮ ಮುಂದೆ ಬಂದಿದೆ. ಆದರೆ ಕೇರಳ ಮಾಡೆಲ್ ಸಂಪೂರ್ಣವಾಗಿ ಗಲ್ಫ್ ರಾಷ್ಟ್ರದ ಮೇಲೆ ಅವಲಂಬಿತವಾಗಿದೆ. ಅದೇ ರೀತಿ ಪಂಜಾಬ್ ಮಾಡೆಲ್ನ ಗಮನಿಸಿ ಅದು ಕೆನಡಾದ ಮೇಲೆ ಅವಲಂಬಿತವಾಗಿ, ಅಥವಾ ಕೆನಡಾ ಸೆಂಟ್ರಿಕ್ ಆಗಿರುವಂಥ ಇಲಾಖೆ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ ಐರೋಪ್ಯ ರಾಷ್ಟ್ರದಲ್ಲೂ ಇದ್ದಾರೆ, ಗಲ್ಫ್ನಲ್ಲೂ ಇದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸರಿಯಾಗಿ ಗೊತ್ತಿರುವಂಥ ಅಥವಾ ವಿಚಾರಗಳನ್ನು ತಿಳಿದಿರುವಂಥವ್ರನ್ನೇ ಸಚಿವರು ಮಾಡಬೇಕಾಗತ್ತೆ, ಅಥವಾ ಇಲಾಖೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಕೊಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಅನಿವಾಸಿ ಭಾರತೀಯರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡ್ತಾ ಇದ್ದಾರೆ. ಅದಾದ ಬಳಿಕ ಒಂದು ಸ್ಪಷ್ಟವಾದಂಥ ಚಿತ್ರಣ ಹೊರಬೀಳುವಂಥ ನಿರೀಕ್ಷೆ ಇದೆ. ಶಕುಂತಲಾ.